3 ಆತ್ಮ ಇದೆ ಹುಡುಗಿ ಮೇಲೆ. 3 ಬಂದು ಗಂಡಸರೇ ಇರೋದು. ಅದೇನು ಮಾಡುತ್ತೆ, ನೈಟ್ ಆದರೆ ಈ ಹುಡುಗಿಗೆ ಬೆಳಗ್ಗೆ ಧ್ರುವಾಸ ಆಯಿತು, ನೈಟ್ ಆದರೆ ಆಯಿತು, ಬರೀ ಸೆಕ್ಸ್ ಮಾಡುತ್ತೆ ಬಂದು. ಆ ಹುಡುಗಿನ ಎದ್ದಳಕ್ಕೆ ಬಿಡೋದಿಲ್ಲ. ಬಿಡೋದ್ರಂಗೆ ಬರೀ ಸುಸ್ತು ಮಾಡಿ 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 ಮೈಯಲ್ಲಿ ಏರೋದಲ್ಲ, ನರಗಳೆಲ್ಲ ಫುಲ್ ವೀಕ್ನೇ ಆಗಿಬಿಟ್ಟಿದೆ. ಎದ್ದು ಕೆಲಸ ಮಾಡಲ್ಲ, ಅಡುಗೆ ಮಾಡಲ್ಲ, 3 ದಿವಸಕ್ಕೊಂದ್ಸರಿ ಊಟ ಮಾಡ್ತಾಳೆ ಎದ್ದು. ಚಿಕ್ಕ ವಯಸ್ಸಿಂದನೂ ಇತ್ತು, ಅದು ನನಗೆ ಗೊತ್ತಾಗಿರಲಿಲ್ಲ. ಇವಾಗ ಅಜ್ಜಿ ಮನೇಲಿ ಇದ್ದಿತ್ತು. ತಂದೆ ಮನೆ ಮೇಲೆ ಬಂದಾದಮೇಲೆ ಇವಾಗ ತುಂಬ ಜಾಸ್ತಿ ಆಗಿ, ತುಂಬ ಓವರ್ ಆಗಿ ತುಂಬ ಲಕ್ಷಗಳನ್ನೆಲ್ಲ ಕಳೆದಿದ್ದಾರೆ. ಎಷ್ಟೆಷ್ಟು ಲಕ್ಷ, ಯಾರ್ಯಾರು ಎಷ್ಟೆಷ್ಟು ಲಕ್ಷ ಕೇಳ್ತಾರೋ ನಮ್ಮಪ್ಪ ಅಷ್ಟೆಷ್ಟು ಲಕ್ಷ ಕೊಟ್ಟಿದ್ದಾರೆ. ಒಂದು ಲೋಕನೇ ತಿರ್ಕೊಂಡು ಬಂದಿದ್ದೀನಿ. ಅವ್ನು ಯಾಕೆ ಆ ಥರ ಮಾಡ್ಕೊಂಡಿದ್ನೋ, ಅವನೇ ಫೋನ್ ಮಾಡ್ಕೊಂಡು 2 ವರ್ಷ ಕಾನ್ವರ್ಜೇಷನ್ ಮಾಡ್ದೆ ಅಷ್ಟೇ, ಕಮ್ಯುನಿಕೇಷನ್ ಮಾಡಿದ್ದಾರೆ ಅಷ್ಟೇ ನನ್ನ ಜೊತೆ. ಅದರಿಂದ ಅವ್ನು ಪಿಕ್ಚರ್ ವೈಸ್ ತೋರಿಸ್ತಾರೆ, ಒಬ್ಬೊಬ್ಬರು ಕೊಡ್ಲಿ ತೋರಿಸ್ತಾರೆ, 24/7 ಕೊಡ್ಲಿ ತೋರಿಸೋದು, ಮಚ್ಚಲ್ಲಿ ಕಡ್ದೋಂಗೆ ಕತ್ತರಿಸೋದು, ಇದೇ ರೀತಿ ಮಾಡ್ತಿದ್ದು. ಇಲ್ಲಿಗೆ ಬಂದಮೇಲೆ ಸ್ವಲ್ಪ ಕ್ಲಿಯರ್ ಆಗ್ತಿದೆ. ಅದು ಇದೆಲ್ಲ ನಿಮಗೆ ಕನ್ಸಲ್ಲ, ಅವ್ರು ಪಿಕ್ಚರ್ ವೈಸ್ ತೋರಿಸ್ತಾರೆ. ಇನ್ನು ಪಿಕ್ಚರ್ ಬರುತ್ತೋ, ನಮಗೆ ಮೂವಿ ಬರುತ್ತಲ್ಲ, ಅದೇ ರೀತಿ 24/7 ತೋರಿಸ್ತಾನೆ ಇರ್ತಾರೆ. ಸುರುಳಿ ಸುತ್ಕೊಂಡು ಹೋಗುತ್ತೆ, ಆ ಥರ ಕಪ್ಪುದು ಮತ್ತೆ ಕಾಲಿಂದ ತಲೆ ಮೇಲೆ ಹೋಗುತ್ತೆ. ನಾನು ಸ್ಪೆಕ್ಸ್ ಹಾಕ್ಕೊಂಡು ಮಧ್ಯರಾತ್ರಿ ಎದ್ದು ನೋಡಿದ್ದೀನಿ ಅದನ್ನು. ಅದೆಲ್ಲೋಗುತ್ತೆ ಅಂತ ಗೊತ್ತಾಗಲಿಲ್ಲ, ಅದೇನು ಅಂತ ಗೊತ್ತಾಗಲಿಲ್ಲ. ಸರ್, ಇವರು ತುಂಬ ಪ್ರಾಬ್ಲಮ್ ಅಂತ ಬಂದಿದ್ದರು. ಎಲ್ಲ ಕಡೆಗೆ ಹೋಗಿ ಎಲ್ಲಿ ಸರಿ ಹೋಗಲಿಲ್ಲ. ತುಂಬ ಕಡೆಗೆ ಅವ್ರ ತಂದೆ ಕಡೆಯಿಂದನೂ ತೋರಿಸ್ಕೊಂಡು ಬಂದಿದ್ದಾರೆ, ಎಲ್ಲಿ ವಾಸಿಯಾಗಿಲ್ಲ. ಬರೀ ದುಡ್ಡು ಹೋಗಿದೆ ಅಷ್ಟೇ ಹೊರತು ಕಾಯಿಲೆ ವಾಸಿಯಾಗಿಲ್ಲ. ಮತ್ತು ಇವಾಗ ಅವ್ರ ಮನೆಯಲ್ಲೇ ಸತ್ತೆ ಹೊರಗಡೆ ಹಾಕ್ಬಿಟ್ಟಿದ್ದಾರೆ ಈ ಹುಡುಗಿನ. ಯಾವಾಗಲೂ ಮಲಗ್ತಾ ಇರ್ತಾಳೆ, ಏನು ಕೆಲಸ ಮಾಡಲ್ಲ ಅಂದ್ಬಿಟ್ಟು ಮನೆಯಿಂದ ಹೊರಗಡೆ ಹಾಕಿದ್ದಾರೆ. ಇವರೇ ಒಂದು ರೂಮ್ ಮಾಡ್ಕೊಂಡಿದ್ದಾರೆ. ಮತ್ತು ಇವ್ರ ತಂದೆ ತಾಯಿನೂ ನೋಡ್ತಾ ಇಲ್ಲ. ತಂದೆ ತೀರೋಗ್ಬಿಟ್ರು. ತಾಯಿ ಮನೆ ಬಾಡಿಗೆ ಮಾತ್ರ ಕೊಡ್ತಾರೆ, ನೀನು ಎಲ್ಲಾದ್ರೂ ಹೋಗಿರು ಅಂತ. ಆಮೇಲೆ ಗಂಡನೂ ಮದುವೆ ಮಾಡಿಕೊಟ್ಟಿದ್ರು. ಇದೇ ಥರ ಅಂದ್ಬಿಟ್ಟು ಗಂಡ ಬಿಟ್ಬಿಟ್ಟು ಹೋದರು. ಇವ್ರಿಗೇನು ತೊಂದರೆ ಅಂದರೆ, ಅದು ಇವ್ರ ತಂದೆಗೆ ಸಂಬಂಧಪಟ್ಟವ್ರು ಗಾಳಿ ಮಾಡಿ ಮಾಟ ಮಂತ್ರ ಮಾಡಿ ಕಳಿಸ್ಕೊಟ್ಟಿದ್ದಾರೆ. ಅದು ಬಂದು ಏನು ಮಾಡುತ್ತೆ ಅಂದರೆ, 3 ಆತ್ಮ ಇದೆ ಹುಡುಗಿ ಮೇಲೆ. 3 ಬಂದು ಗಂಡಸರೇ ಇರೋದು. ಅದೇನು ಮಾಡುತ್ತೆ, ನೈಟ್ ಆದರೆ ಈ ಹುಡುಗಿಗೆ ಬೆಳಗ್ಗೆ ಧ್ರುವಾಸ ಆಯಿತು, ನೈಟ್ ಆದರೆ ಆಯಿತು, ಬರೀ ಸೆಕ್ಸ್ ಮಾಡುತ್ತೆ ಬಂದು. ಆ ಹುಡುಗಿನ ಎದ್ದಳಕ್ಕೆ ಬಿಡೋದಿಲ್ಲ. ಬಿಡೋದ್ರಂಗೆ ಬರೀ ಸುಸ್ತು ಮಾಡಿ 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 ಮೈಯಲ್ಲಿ ಏರೋದಲ್ಲ, ನರಗಳೆಲ್ಲ ಫುಲ್ ವೀಕ್ನೇ ಆಗಿಬಿಟ್ಟಿದೆ. ಎದ್ದು ಕೆಲಸ ಮಾಡಲ್ಲ, ಅಡುಗೆ ಮಾಡಲ್ಲ, 3 ದಿವಸಕ್ಕೊಂದ್ಸರಿ ಊಟ ಮಾಡ್ತಾಳೆ ಎದ್ದು. ಊಟನೇ ಮಾಡೋದಿಲ್ಲ. ಅವಳೇ ಮಾಡಿಕೊಂಡು 3 ದಿವಸ ಆಯಿತು, 4 ದಿವಸ ಆಯಿತು, ಅವಳೇ ಎದ್ದು ಮಾಡಬೇಕು, ಮಾಡಿ ತಿನ್ನಬೇಕು. ಆ ಪರಿಸ್ಥಿತಿ ಮಾಡಿಬಿಟ್ಟಿದೆ ಸರ್. ಇಲ್ಲಿ ಬಂದ ಮೇಲೆ ಇವಾಗ ನಾನು ಸ್ವಲ್ಪ ತೆಗೆದು ಇವಾಗ ಕ್ಲಿಯರ್ ಮಾಡ್ತಾ ಇದ್ದೀನಿ. 10 ಇಯರ್ಸಿಂದ ಈ ಥರ ಇದೆ. ಚಿಕ್ಕ ವಯಸ್ಸಿಂದನೂ ಇತ್ತು, ಅದು ನನಗೆ ಗೊತ್ತಾಗಿರಲಿಲ್ಲ. ಇವಾಗ ಅಜ್ಜಿ ಮನೇಲಿ ಇದ್ದಿತ್ತು. ತಂದೆ ಮನೆ ಮೇಲೆ ಬಂದಾದಮೇಲೆ ಇವಾಗ ತುಂಬ ಜಾಸ್ತಿ ಆಗಿ, ತುಂಬ ಓವರ್ ಆಗಿ ತುಂಬ ಲಕ್ಷಗಳನ್ನೆಲ್ಲ ಕಳೆದಿದ್ದಾರೆ. ಎಷ್ಟೆಷ್ಟು ಲಕ್ಷ, ಯಾರ್ಯಾರು ಎಷ್ಟೆಷ್ಟು ಲಕ್ಷ ಕೇಳ್ತಾರೋ ನಮ್ಮಪ್ಪ ಅಷ್ಟೆಷ್ಟು ಲಕ್ಷ ಕೊಟ್ಟಿದ್ದಾರೆ. ಒಂದು ಲೋಕನೇ ತಿರ್ಕೊಂಡು ಬಂದಿದ್ದೀನಿ. ಇಲ್ಲಿಗೆ ಬಂದಾದಮೇಲೆ ಫುಲ್ಫಿಲ್ ಆಗಿದೆ 150%. ಇವಾಗ ಎದ್ದು ಊಟ ಮಾಡ್ಕೊಂಡು ತಿನ್ಬೋದು, ಅಷ್ಟು ಮಟ್ಟಿಗೆ ಅಮ್ಮ ಮಾಡಿಕೊಟ್ಟಿದ್ದಾರೆ ನನಗೆ. ಎಲ್ಲೂ ಕ್ಲಿಯರ್ ಆಗಿಲ್ಲ, ಎಲ್ಲೂ ಫುಲ್ಫಿಲ್ ಆಗಿಲ್ಲ. ಯಾರು ಲಕ್ಷ ಕೇಳ್ತಾರೋ ಅವ್ರಿಗೆಲ್ಲ ಲಕ್ಷ ಕೊಡೋದು, 2 ಲಕ್ಷ ಕೊಡೋದು, ಎಲ್ಲ ಇದೇ ಥರ ಆಗಿದ್ದು. ಇದರಿಂದನೇ ಅಪ್ಪ ತಂದು ಇಲ್ಲಿ ಬಿಟ್ಟರು, ಕೆಲಸ ಮಾಡಲ್ಲ ಹಾಗೆ ಹೀಗೆ ಅಂತ ತಮ್ಮನ ಮದುವೆ ಮಾಡಬೇಕಂತ ಯಾರೂ ನೋಡೋದಿಲ್ಲ. ಅಮ್ಮನೇ ತುಂಬ ಅಮ್ಮನ ಥರ ಕೇರ್ ಮಾಡಿ, ಅವರೇ ನನ್ನ ಫೋನ್ ಮಾಡಿ ಮಾತಾಡಿಸ್ತಾರೆ. ಅಮ್ಮನ ಥರ ಅವರೇ ತುಂಬ ಕೇರ್ ಮಾಡ್ಕೊಂಡು ನೋಡ್ಕೊತಾ ಇರೋದು. ಇವಾಗ ಫ್ರೀ ಕಟ್ ಅವರೇ ಹೊಡಿತಾ ಇರೋದು ನನಗೆ. ಎಷ್ಟು ದಿವಸ ಆಯ್ತು ಇಲ್ಲಿ ಬಂದು? ಈಗ ಬಂದು 4 ವಾರ ಏನೋ ಆಗಿದೆ. 4 ವಾರ, 1 ತಿಂಗಳು. 1 ತಿಂಗಳಿಂದ ನಿಮಗೆ ಚೇಂಜಸ್ ಐತೆ? ಚೇಂಜಸ್ ಆಗಿದೆ, 50% ಚೇಂಜಸ್. ಆದರೂ ನಿದ್ದೆ ಮಾಡಿದ್ರೆ ಊಟ ಮಾಡ್ತಾ ಇಲ್ಲ ಅಂತ ಅಂದರೆ ಅವ್ರು ಬ್ಯಾಕ್ ಟು ಬ್ಯಾಕ್ ಮಾಡಿಬಿಡ್ತಾ ಇದ್ದಾರೆ. ಅದರಿಂದ ಸ್ವಲ್ಪ ಪ್ರಾಬ್ಲಮ್ ಆಗ್ತಿದೆ ಅಷ್ಟೇ ನನಗೆ. ಅಮ್ಮ ಫುಲ್ ಬಂದಾಗೆಲ್ಲ ಕ್ಲಿಯರ್ ಮಾಡಿ ಕಳಿಸ್ತಾ ಇದ್ದಾರೆ ಅವರು. 100% ಅವ್ರು ಕ್ಲಿಯರ್ ಮಾಡಿ ಕಳಿಸ್ತಾರೆ. ಅವ್ರು ಆ ಕಡೆಯಿಂದ ಮಾಡಿಬಿಡ್ತಿದ್ದಾರೆ. ಅದರಿಂದ ಅದು ಪ್ರಾಬ್ಲಮ್ ಕ್ರಿಯೇಟ್ ಆಗ್ತಿದೆ ಅಷ್ಟೇ. ಏನು ಉದ್ದೇಶ ಮೇಡಮ್ ಇದು? ಉದ್ದೇಶ ಅಂದ್ರೆ ಸರ್, ಅವರು ತಂದೆಯವರು ಬಂದು ಸಾಲ ಮಾಡ್ಕೊಂಡಿದ್ರಂತೆ. ಸಾಲ ಮಾಡ್ಕೊಂಡಿದ್ದಾಗ ಮಗಳನ್ನ ಕೇಳಿದ್ದಾರೆ. ಮಗಳನ್ನ ಸಾಲಕ್ಕೆ ಕೊಡು ಅಂತ. ಮಗಳನ್ನ ಕೊಟ್ಟಿಲ್ಲ. ಇದುವರೆಗೆ ಅವಳಿಗೂ ಗೊತ್ತಿಲ್ಲ ವಿಷಯ. ನನಗೆ ಮಾತ್ರ ನಾನು ಹೇಳಕ್ಕೆ ಹೋಗಲಿಲ್ಲ, ಬೇಜಾರು ಮಾಡ್ಕೊತಾಳಂತ.
ಹಂಗಾಗಿ ಮಗಳನ್ನ ಕೊಡೋಕ್ಕಾಗಲ್ಲ, ನೀನೇ ವಯಸ್ಸಾಗಿದೆಯಾ, ನಿನಗೆ ಯಾಕೆ ನನ್ನ ಮಗಳು ಕೊಡಬೇಕು ಅಂತ ಹೇಳಿದ್ದಾರೆ. ಅದಕ್ಕೆ ಅವನೇನು ಮಾಡಿದ್ದಾನೆ, ಹೌದಾ ನಿನ್ನ ಮಗಳು ನಾನು ಕೊಡಲ್ವಾ ಅಂತ ಸೇಡ್ ತಿರ್ಸ್ಕೊಳ್ಳೋಕ್ಕೋಸ್ಕರ ಏನು ಮಾಡಿದ್ದಾನೆ ಅಂದರೆ ಒಬ್ಬನೇ ಯಾರೋ ಮಾಟ ಮಂತ್ರದವ್ರು ಹಿಡಿದು ಮಾಡಿ ಕಳಿಸಿದ್ದಾರೆ. ಅದೇ ಥರ ಇನ್ನೊಬ್ಬನು ಮಾಡಿದ್ದಾನೆ. ಯಾಕಂದರೆ ಈ ಹುಡುಗಿಗೆ ನೀನು ಹೇಳಮ್ಮ ಅದನ್ನು, ಅದೇ ಒಬ್ಬನು ಮಾಡಿದ್ದಾನೆ ತೋರಿಸ್ತಾನೆ, ಏನೇನೋ ತೋರಿಸ್ತದೆ ಅಂತ ಹೇಳಿದಲ್ಲ. ಬರೀ ಪಿಕ್ಚರ್ ತೋರಿಸೋದಷ್ಟೇ ನನಗೆ, ಪಿಕ್ಚರ್ ವೈಸು 24/7 ಪಿಕ್ಚರ್ ವೈಸೇ ತೋರಿಸೋದು. ನನಗೆ ಅವ್ನು ಯಾರೋ ಅಂತಲೂ ಗೊತ್ತಿಲ್ಲ, ಏನೋ ಗೊತ್ತಿಲ್ಲ. ಒಬ್ಬ ಹುಡುಗ ಮಾತ್ರ ಅದೇನೋ ಅವನೇ ಎದ್ದು ನಿಂತ್ಕೊಂಡಂಗೆ ಮಾಡ್ಕೊಂಡಿದ್ದ ನನ್ನನ್ನು, ಅವನೇ ಫೋನ್ ಮಾಡಿಸ್ಕೊಂಡಂಗೆ ಮಾಡ್ಕೊಂಡಿದ್ದಾನೆ. ಊರಲ್ಲೆಲ್ಲ ನನ್ನ ಮಾನ ಮರ್ಯಾದೆ ಎಲ್ಲ ಕಳೆದ್ಬಿಟ್ರು. ಕಾಲೇಜ್ಗೆ ಹೋಗ್ಬೇಕಾದ್ರೆ ತುಂಬ ಮಾನ ಮರ್ಯಾದೆ ಕಳೆದ್ಬಿಟ್ಟಿದ್ದಾರೆ ನಂದು. ನಮ್ಮ ಅಪ್ಪ ಅದಕ್ಕೋಸ್ಕರ ನನ್ನ ಹತ್ರ ಮಾತಾಡ್ತಿರ್ಲಿಲ್ಲ. ನಂಗೆ ಗೊತ್ತಿರಲಿಲ್ಲ ಅವ್ನು ಏನಕ್ಕೆ ಎದ್ದು ನಿಂತ್ಕೊಂಡಂಗೆ ಮಾಡಿದ್ನೋ. ನಾನು ಯಾರು ಹುಡುಗರನ್ನೂ ಕಣ್ಣೆತ್ತು ನೋಡಲ್ಲ. ಅವ್ನು ಯಾಕೆ ಆ ಥರ ಮಾಡ್ಕೊಂಡಿದ್ನೋ, ಅವನೇ ಫೋನ್ ಮಾಡ್ಕೊಂಡಂಗೆ ಮಾಡಿಕೊಂಡು 1-2 ವರ್ಷ ಕಾನ್ವರ್ಜೇಷನ್ ಮಾಡಿದ ಅಷ್ಟೇ, ಕಮ್ಯುನಿಕೇಷನ್ ಮಾಡಿದ್ದಾರೆ ಅಷ್ಟೇ ನನ್ನ ಜೊತೆ. ಅದರಿಂದ ಅವ್ನು ಪಿಕ್ಚರ್ ವೈಸ್ ತೋರಿಸ್ತಾರೆ, ಒಬ್ಬೊಬ್ಬರು ಕೊಡ್ಲಿ ತೋರಿಸ್ತಾರೆ. 24/7 ಕೊಡ್ಲಿ ತೋರಿಸೋದು, ಮಚ್ಚಲ್ಲಿ ಕಡ್ದೋಂಗೆ ಕತ್ತರಿಸೋದು, ಇದೇ ರೀತಿ ಮಾಡ್ತಿದ್ದು. ಇಲ್ಲಿಗೆ ಬಂದಮೇಲೆ ಸ್ವಲ್ಪ ಕ್ಲಿಯರ್ ಆಗ್ತಿದೆ ಅದು. ಇದೆಲ್ಲ ನಿಮಗೆ ಕನಸಲ್ಲ? ಕನಸಲ್ಲೆಲ್ಲ ಅವ್ರು ಪಿಕ್ಚರ್ ವೈಸ್ ತೋರಿಸ್ತಾರೆ. ಹಿಂಗೆ ಪಿಕ್ಚರ್ ಬರುತ್ತೋ ನಮಗೆ ಮೂವಿ ಬರುತ್ತಲ್ಲ, ಅದೇ ರೀತಿ 24/7 ತೋರಿಸ್ತಾನೆ ಇರ್ತಾರೆ. ಅಂದರೆ ಅವ್ರದ್ದು ಸೊಂಟದಿಂದ ಕೆಳಗಡೆ ತೋರಿಸೋದು, ಬರೀ ಮೇಲ್ಗಡೆ ತೋರಿಸಲ್ಲ. ಸೊ ಇದೊಂದು ತುಂಬ ವಿಚಿತ್ರವಾದ ಕೇಸು ನಿಮ್ಮದು. ಹೌದು, ನನಗೆ ಇದ್ರ ಬಗ್ಗೆ ಇಂಟೆನ್ಷನ್ ಗೊತ್ತಿಲ್ಲ. ನನಗಿದು ನಂಬ್ತಾನೂ ಇರಲಿಲ್ಲ. ಈ ಥರ ಎಲ್ಲ ಓವರ್ ಆದಮೇಲೆ ಹಾಸ್ಪಿಟ್ಲಿಗೂ ದುಡ್ಡು ಇಟ್ಟಿವಿ, ಎಲ್ಲನೂ ಮಾಡಾಯಿತು. ಆಮೇಲೆ ಇದ್ರ ಮೇಲೆ ನಂಬಿಕೆ ಬಂದು ಈ ಕಡೆ ಸೈಡ್ ಬಂದಿದ್ದು ನಾನು. ಎಲ್ಲೋದ್ರೂ ಕ್ಲಿಯರ್ ಆಗಿಲ್ಲ ನನಗೆ. ಎಷ್ಟೋ ಕಡೆ ಸುತ್ತಾಡಿದ್ದೀನಿ ನಾನು. ಸುತ್ತಾಡಿದ ಜಾಗ ಇಲ್ಲ, ಓಡಾಡಿದ ಜಾಗ ಇಲ್ಲ, ಎಲ್ಲ ಕಡೆ ಸುತ್ತಿ ಕೊನೆ ಮಟ್ಟಿಗೆ ಇಲ್ಲಿಗೆ ಬಂದಾದ್ಮೇಲೆ ಕ್ಲಿಯರ್ ಆಗಿದೆ ನನಗೆ. ಈಗ ಹಸ್ಬೆಂಡು ಅವರು ಯಾಕೆ ದೂರ ಆಗಿದ್ದು? ಅವ್ರು ಸಂಸಾರ ಮಾಡ್ತಾ ಇರಲಿಲ್ಲ. ನಾನೇ ತೊಗೊಂಡೋಗಿ ಎಲ್ಲ ಸಂಸಾರ ಮಾಡಿದ್ರು ಅವ್ರೇನೋ ಅಫೇರ್ ಇಟ್ಕೊಂಡಿದ್ರು. ಅದರಿಂದ ಅವ್ರ ಜೊತೆ ಮಾತಾಡ್ತಾಯಿದ್ರು. ಅದಕ್ಕೆ ಸ್ವಲ್ಪ ಎಲ್ಲ ನ್ಯಾಯ ಮಾಡಿ ಎಲ್ಲ ಮಾಡಿದ್ರು ನಮ್ಮ ಮನೇಲಿ. ಆದರೂ ಅಯ್ಯಪ್ಪ ಸಂಸಾರ ಮಾಡಲಿಲ್ಲ. ಅದಕ್ಕೋಸ್ಕರ ಬಿಟ್ಬಿಟ್ಟು ನಾನೇ ಬಂದುಬಿಟ್ಟೆ. ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ಆಮೇಲೆ ಬಂದು ಕರ್ಕೊಂಡು ಹೋಗಲಿಲ್ಲ. ಆಮೇಲೆ ನಾನು ಅಪ್ಪನ ಮನೆಯಲ್ಲೇ ಇದ್ದೆ. ಮಕ್ಕಳು ಇವೆಲ್ಲ ಏನಿಲ್ಲ? ಏನಿಲ್ಲ. ಸೊ ಇದು ಸಂಸಾರ ಮತ್ತೆ ವಾಪಸ್ ಸರಿ ಮಾಡೋಕ್ಕಾಗುತ್ತಾ ಮೇಡಮ್? ಇಲ್ಲ ಸರ್, ಆಗಲ್ಲ. ಯಾಕಂದರೆ ಅದು ಗಂಡನ ಜೊತೆಗೆ ಇದ್ದರೆ ನಮಗೇನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಅಲ್ಲಿಂದ ದೂರ ಮಾಡ್ತು. ತಂದೆ ತಾಯಿ ಜೊತೆಗೆ ಇದ್ದರೆ ಅದೇನು ಮಾಡೋಕ್ಕಾಗಲ್ಲ ಅಂತ ದೂರ ಮಾಡ್ತು. ದೂರ ಮಾಡಿ ಸಪ್ರೇಟಾಗಿ ಒಂದು ರೂಮ್ ಮಾಡಿ ಆ ರೂಮಲ್ಲಿ ಕೂಡಿ ಹಾಕಿ ಅದು ಮಾಡ್ತಾ ಇರೋದು. ಅದಕ್ಕೆ ಇಷ್ಟ ಬಂದಾಗ ಯಾವ ಥರ ಯಾವಾಗ ಬೆಳಗ್ಗೆಯಿಂದ ಸಂಜೆವರೆಗೆ ಇಷ್ಟ ಬಂದಾಗ ಮಾಡ್ಕೊಳ್ಳೋದು. ಇದೆಲ್ಲ ಒಂದು ಪ್ಲಾನ್ ಇದೆ ಅದು ಅದರದ್ದೇ ಎಲ್ಲ ಇದು ಅದರದ್ದೇ ಮಾಡ್ತಾ ಇರೋದು. ಮತ್ತು 3 ಇದಾವಲ್ವ, ಒಬ್ರು ಬಿಟ್ಟರು ಒಬ್ಬರು ಈ ಥರ ಮಾಡಿ ಆ ಹುಡುಗಿನ ಈ ಥರ ತಂದು ಮಾಡಿ ನಿಲ್ಲಿಸಿದ್ದಾರೆ. ನಾನು ಇಲ್ಲಿ ಬಂದಮೇಲೆ ನೋಡ್ಕೊಂಡು ಒಂದೊಂದೇ ತೆಗೆದು ಅಮಾವಾಸ್ಯೆಗಾಯಿತು ಪ್ರತಿ ಸರಿಗೆ ನಾನೇ ಫೋನ್ ಮಾಡಿ ಬಾಮ ಅಂತ ಕರೆದು ನಾನೇ ಮಾಡ್ತಾಯಿದ್ದೀನಿ ಸರ್. ಯಾಕಂದರೆ ಒಂದು ಹುಡುಗಿ ಪಾಪ ಎಲ್ಲರೂ ಕೈ ಬಿಟ್ಟಿದ್ದಾರೆ. ನಾವು ಬಿಟ್ಟರೆ ಚೆನ್ನಾಗಿರಲ್ಲ. ಅವ್ಳಿಗಿದೆಯೇ ಇಲ್ವಾ ಗೊತ್ತಿಲ್ಲ, ನಾನಕ್ರೆ ಮಾಡ್ತಾಯಿದ್ದೀನಿ ಸರ್. ಮಾಡಿ ಒಳ್ಳೇದಾಗಲಿ. ಇವರು ಮತ್ತೆ ವಾಪಸ್ ನಾರ್ಮಲ್ ಆಗ್ತಾರೆ. ನಾರ್ಮಲ್ ಮುಂಚೆ ನಾರ್ಮಲ್ ಇಲ್ಲ ಸರ್, ಇವಾಗ ನಾರ್ಮಲ್ ಆಗಿದ್ದಾಳೆ. ಸರ್ ಫಸ್ಟ್ ಟೈಮ್ ಇವರು ಬಂದಾಗ ಏನು ನಮ್ಗೆ ತೊಂದರೆ ಇದೆ ನೋಡಿ, ನನಗೇನು ಗೊತ್ತಾಗ್ತಿಲ್ಲ ಅಂತಂದರು. ಹೌದಾ ಸರಿ ಆಯ್ತು ಅಂತ ನಾನು ಚೆಕ್ ಮಾಡಿದಾಗ ಗಾಳಿ ಇತ್ತು. ಗಾಳಿ ಇದ್ದಾಗ ನೋಡಮ್ಮ ಗಾಳಿ ಇದೆ ಅಂತ ಹೇಳಿದೆ. ಅವಾಗ ಹೌದು ನನಗೂ ಕಾಣಿಸ್ಕೊಳುತ್ತೆ, ಮನೆಯಲ್ಲಿ ಒಂಥರ ಚಿಟ್ಟೆ ಥರದ ಏನೋ ಒಂದು ಕಾಣಿಸ್ಕೊಳ್ಳುತ್ತೆ, ಅದು ನನ್ನ ಇಲ್ಲಿಂದ ಮೇಲ್ಗಡೆಯಿಂದ ಒಂದು ಹೊಗೆ ಥರ ಹೋಗುತ್ತೆ ಅಂತ ಹೇಳಿದರು. ಸರಿ ಆಯ್ತಂತ ನಾನು ನೋಡಿಬಿಟ್ಟು ತಡೆ ಹೊಡೆದು ಇವರು ಸೆರೆ ಮಾಡಿದೆ. ಈಗ 3ನೇ ತಡೆಗೆ ಬಂದಿದ್ದಾರೆ ಸರ್. 3ನೇ ತಡೆಗೆ ಕ್ಲಿಯರ್ ಆಗಿದೆ, ಅವರೇ ಹೇಳ್ತಾರೆ. ಯಾವ ಥರ ಅನುಭವ ನಿಮ್ಮದು? ಅನುಭವ ಅಂದರೆ ನಾನು ನಿಮ್ಮದು ಸ್ವದೇಶ್ ಮೀಡಿಯಾ ನೋಡಿಬಿಟ್ಟೆ ಬಂದಿದ್ದು. ಇವ್ರದ್ದು ಆ್ಯಕ್ಚುಲಿ ನಮ್ಮ ಮಗನಿಗೆ ತೋರಿಸ್ಬೇಕು ಅಂತ ಬಂದೆ. ನನ್ನ ಮಗನಿಗೆ ಇದು ಏನದು ಮದ್ದಿಡೋದು ಅಂತ ಇರುತ್ತಲ್ವಾ, ಅದು ಮದ್ದಿಡು ಅದನ್ನ ತಕ್ಷಣ ಹೇಳಿದ್ದಾರೆ ಇವರು ಅಮ್ಮ ಅವರು ಅಂತ ನಾನು ಬಂದಿರೋದು. ನನಗೆ ತೋರಿಸ್ಕೋಬೇಕು ಅಂತ ಏನು ಬಂದಿರಲಿಲ್ಲ. ನಾನು ಟೆಸ್ಟ್ ಮಾಡಿದಾಗ ನನಗೆ ಈ ಅನುಭವ ಆಗಿರೋದು ಹೇಳಿದೆ. ರಾತ್ರಿ ಕರೆಕ್ಟಾಗಿ 3:30ಗೆ ಎಚ್ಚರ ಆಗಿಬಿಡುತ್ತೆ. ಎಚ್ಚರ ಆಗಿಬಿಟ್ಟು ಒಂದು ಕಪ್ಪು ಚಿಟ್ಟೆ ಕಾಲಿಂದ ಮೇಲ್ಗಂಟ ಹೋಗುತ್ತೆ. ಆಮೇಲೆ ಇನ್ನೊಂದು 15-20 ದಿವಸ ಆದಮೇಲೆ ಅಗರಬತ್ತಿ ಹೊಗೆ ಹೆಂಗೆ ಸುತ್ಕೊಂಡು ಹೋಗುತ್ತೆ ಆ ಥರ ಕಪ್ಪುದು ಮತ್ತೆ ಕಾಲಿಂದ ತಲೆ ಮೇಲೆ ಹೋಗುತ್ತೆ. ನಾನು ಸ್ಪೆಕ್ಸ್ ಹಾಕ್ಕೊಂಡು ಮಧ್ಯರಾತ್ರಿ ಎದ್ದು ನೋಡಿದ್ದೀನಿ ಅದನ್ನು. ಅದೆಲ್ಲೋಗುತ್ತೆ ಅಂತ ಗೊತ್ತಾಗಲಿಲ್ಲ, ಅದೇನು ಅಂತ ಗೊತ್ತಾಗಲಿಲ್ಲ. ಸೊ ಇವ್ರ ಹತ್ರ ಅಮ್ಮ ಹತ್ರ ಬಂದು ಟೆಸ್ಟ್ ಮಾಡಿಸಿದಾಗ ನಾನು ಬಿದ್ದೋಗ್ತೀನಿ. ಆವಾಗ ಗೊತ್ತಾಗುತ್ತೆ, ಇವ್ರು ಹೇಳ್ತಾರೆ ನಿನಗೂ ಗಾಳಿ ಇದೆ ಅಮ್ಮ ಅಂತ. ಸೊ ಇವಾಗ 3ನೇ ತಡೆಗೆ ಬಂದಿದ್ದೀನಿ. 2ನೇ ತಡೆಗಂತೂ ನಾನು
ತುಂಬ ಫ್ರೀ ಆಗಿಬಿಟ್ಟಿದ್ದೆ. ಇನ್ನು ಬಾಡಿ ಮೈಂಡ್ ಎಲ್ಲ ಲೈಟ್ ವೆಯ್ಟ್ ಆಗಿ ತುಂಬ ಚೆನ್ನಾಗಿ ನಿದ್ದೆನೂ ಬರುತ್ತೆ ಇವಾಗ. ಮುಂಚೆ ನಿದ್ದೆನೂ ಬರ್ತಾ ಇರಲಿಲ್ಲ, ಲವಲವಿಕೆಯಿಂದನೂ ಇರ್ತಾ ಇರಲಿಲ್ಲ. ಇವಾಗ 2 ತಡೆ ಹೊಡೆದ್ಮೇಲೆ ತುಂಬ ಚೆನ್ನಾಗಿ ಆಗಿದೆ ಬಾಡಿ, ಇಷ್ಟು ಹೇಳಬಲ್ಲೆ ನಾನು. ಸರ್ ಇವರು ಮದ್ದಿಡಿದೆ ಅಂತ ಕರ್ಕೊಂಬಂದಿದ್ರು ಅವ್ರ ತಾಯಿ. ಹಂಗಾಗಿ ನಾನು ಚೆಕ್ ಮಾಡಿದಾಗ ಅದು ಗಾಳಿ ಮೋಹಿನಿ ಇತ್ತು. ನಾನು ಕೇಳಿದಾಗ ಈ ಥರ ನಿನಗೆ ಊಟ ಮಾಡೋಕ್ಕಾಗಲ್ಲನಪ್ಪ ಅಂತ ಕೇಳಿದಾಗ ಇಲ್ಲ ಆಗೋದಿಲ್ಲ, ಊಟ ಮಾಡೋಕ್ಕಾಗೋದಿಲ್ಲ ಅಂದರು. ನಿದ್ದೆ ಚೆನ್ನಾಗಿ ಮಾಡ್ತೀಯ ಅಂದಾಗ ಇಲ್ಲ ಮಾಡಲ್ಲ, ಅದು ನಿದ್ದೆ ಸ್ವಲ್ಪ ಮಾಡ್ತೀನಿ ಸ್ವಲ್ಪ ಮಾಡಲ್ಲ ಅಂತಂದರು. ಮತ್ತು ಚೆಕ್ ಮಾಡಿದಾಗ ಮೋಹಿನಿ ಇದೆಯಪ್ಪ ಅಂತಂದೆ. ಸರಿ ಆಯಿತು ಅಂತ ಇವಾಗ ಏನು ಮಾಡೋಣ ಅಂದರೆ ತಡೆ ಹೊಡೆದು ಎಲ್ಲ ರಿಮೂವ್ ಮಾಡೋಣ. ಒಂದು 3 ತಡೆ ಬರಬೇಕು, 3 ತಡೆ ಬಂದರೆ ನಾನು ಸರಿ ಮಾಡಿಕೊಡ್ತೀನಿ ಅಂತಂದೆ. 3 ತಡೆಗೆ ಬಂದಿದ್ದಾರೆ ಸರ್. ಅವ್ರು ಬಂದಾಗ ಇವಾಗೆಲ್ಲ ಫುಲ್ ಚೇಂಜಸ್ ಆಗಿದೆ. ಮುಂಚೆ ಥರ ಇದು ಯಾವುದೂ ಇಲ್ಲ, ತುಂಬ ಆ್ಯಕ್ಟಿವಾಗಿ ಇರ್ತಿರ್ಲಿಲ್ಲ, ಮಂಕ್ ಇರೋರು ಇವಾಗ ಆ್ಯಕ್ಟಿವ್ ಆಗಿದ್ದಾರೆ, ಚೆನ್ನಾಗಿ ನಿದ್ದೆನೂ ಮಾಡ್ತಾಯಿದ್ದಾರೆ, ಊಟನೂ ಮಾಡ್ತಾಯಿದ್ದಾರೆ, ಎಲ್ಲ ಚೆನ್ನಾಗಾಗಿದೆ ಸರ್ ಅವ್ರಿಗೆ. ಅನುಭವ ಯಾವ ಥರ ಇತ್ತು ಮೊದಲು ಊಟ ತಿಂದಾಗ, ನಿದ್ದೆ ಇವೆಲ್ಲ? ಮುಂಚೆ ನಿದ್ದೆ ತುಂಬ ಕಡಿಮೆ, ಎಚ್ಚರ ಆಗೋದು. ಇವಾಗ ನಿದ್ದೆ ಪೂರ್ಣ ಕಂಪ್ಲೀಟ್ ಆಗುತ್ತೆ. ಓಕೆ. ಊಟನೂ ಇವಾಗ ನೆಮ್ಮದಿಯಾಗಿ ತಿಂತೀನಿ, ಅಷ್ಟೊಂದೇನು ಕಷ್ಟ ಬೀಳಲ್ಲ. ಸೊ ಮೊದಲು ಊಟ ಅಷ್ಟೊಂದು ಸೇರ್ತಾ ಇರಲಿಲ್ಲ, ಊಟ ತಿನ್ನಬೇಕು ಅಂತ ತಿಂತಾಯಿದ್ದೆ. ಇವಾಗ ಊಟ ಇಷ್ಟಪಟ್ಟು ತಿಂತಾಯಿದ್ದೀನಿ. ಎಷ್ಟು ವರ್ಷಗಳಿಂದ ಈ ಥರ ತೊಂದರೆ? ಇದೊಂದು 3 ವರ್ಷದಿಂದ ಇತ್ತು. 3 ವರ್ಷದಿಂದ ಅನುಭವಿಸಿದ್ರೆ ಊಟ ಮನೆಯಲ್ಲ ಇಲ್ಲ ಹೊರಗಡೆ ತಿನ್ಬೋದಿತ್ತಾ? ಮನೆಯಲ್ಲಿ ಮಾತ್ರ ತೊಂದರೆನಾ? ಯಾವ ಥರ? ಎಲ್ಲ ಕಡೆನೂ ಹಂಗೆ ತೊಂದರೆ ಇತ್ತು. ಹೌದಾ? ಇವರು ಅಮ್ಮ ಅವರು ನನಗೆ ಅವರು ಪ್ರತಿ ಸಲ ಬಂದಾಗ ನನಗೆ ಒಂದಷ್ಟು ನಿಂಬೆಹಣ್ಣಿಂದು ಜ್ಯೂಸ್ ಮಾಡ್ಕೊಂಡು ಕುಡಿಲಿಕ್ಕೆ ಒಂದು ಹೇಳ್ತಾರೆ. ಸೊ ಅದನ್ನು ನಾವು ಕಂಟಿನ್ಯೂಸ್ ಆಗಿ ತೊಗೊಂಡ್ರೆ ದಿನಾಗ್ಲೂ ಬೆಳಗ್ಗೆ ಮತ್ತು ಸಂಜೆ ಅದು ಸರಿ, ಅದು ಕೂಡ ಯಾವುದೋ ಸ್ವಲ್ಪ ಹೆಲ್ಪ್ ಆಗುತ್ತೆ. ಬಾಡಿಯಲ್ಲಿ ಸ್ವಲ್ಪ ಚೇಂಜಸ್, ಮೈಯಲ್ಲಿ ಸ್ವಲ್ಪ ಚೇಂಜಸ್ ಕಾಣಿಸುತ್ತೆ ಇವರು ಹೇಳೋದು ಪಾಲಿಸಿದರೆ. ಅನುಭವಕ್ಕೆ ಬಂದಿದೆ. ಹೌದು. ಈಗ ಮದ್ದಿಡು ಅದೆಲ್ಲ ಸರಿ ಆಗಿದೆ ಸರ್. ಮದ್ದಿಡು ಎಲ್ಲ ಇತ್ತು, ಅದನ್ನೆಲ್ಲ ಲಿಮೆನ್ ಕೊಟ್ಟು ರಿಮೂವ್ ಮಾಡಿದ್ದೀವಿ. ಇವಾಗ ಕಳೆನೂ ಬಂದಿದೆ. ಮುಂಚೆ ಸ್ವಲ್ಪ ಕಪ್ಪಾಗಿ ಒಂಥರ ಇದ್ದರು, ಇವಾಗ ಚೆನ್ನಾಗಿ ಕಳೆನೂ ಬಂದಿದೆ, ಚೆನ್ನಾಗಿದ್ದಾರೆ ಸರ್. ಇವರು ಫಸ್ಟ್ ಟೈಮ್ ಬಂದಿದ್ದರು, ತುಂಬ ಬರಬೇಕಾಗ ಆಟೋದು ಇಳಿದೆ, ಅಲ್ಲಿಂದ ಅಳ್ಕೊಂಡೇ ಬಂದರು. ಅಳ್ತಾನೆ ಬಂದು ಎಲ್ಲ ಹೇಳ್ತಾಯಿದ್ರು, ಕಂಪ್ಲೇಂಟ್ ಹೇಳ್ತಾಯಿದ್ರು. ಹಸ್ಬೆಂಡ್ ನೋಡಿದ್ರೆ ಈ ಥರ ಮಾಡ್ತಾರೆ, ಮಗ ನೋಡಿದ್ರೆ ಈ ಥರ ಮಾಡ್ತಾರೆ, ಮಾತು ಕೇಳಲ್ಲ, ತುಂಬ ನನಗೆ ಹಿಂಸೆ ಕೊಡ್ತಾವ್ರೆ ಅಂತೇಳಿ ಹೇಳ್ಕೊಂಡೇ ಇದ್ದರು. ಸರಿ ಇರಮ್ಮ ಸಮಾಧಾನ ತೊಗೊಳ್ಳಿ, ನಾನು ನೋಡ್ತೀನಿ ಅಂತಂದೆ. ನೋಡಿದಾಗ ಈ ಹುಡುಗನಿಗೆ ಗಾಳಿ ಇತ್ತು, ಯಜಮಾನ್ರಿಗೂ ಗಾಳಿ ಇತ್ತು. ಮತ್ತು ಆಯ್ತಮ್ಮ ನಾನು ಸರಿ ಮಾಡಿಕೊಡ್ತೀನಿ ಅಂತ ಹೇಳ್ಬಿಟ್ಟು ಫಸ್ಟ್ ತಡೆಯಲ್ಲೇ ಗಾಳಿ ತೆಗೆದೆ ಇವ್ರಿಗೆ. ಅವ್ರ ಯಜಮಾನ್ರು ಗಾಳಿ ತೆಗೆದೆ, ಮತ್ತು ಗಾಳಿ ತೆಗ್ದಿದ್ದೀನಿ, 3 ತಡೆ ಮಾತ್ರ ನೀವು ಮಿಸ್ ಮಾಡ್ಲಂಗೆ ಬರಬೇಕು ಅಂತಂದೆ. ಸರಿ ಅಂತ ಬಂದರೆ ಫಸ್ಟ್ ತಡೆಯಲ್ಲಿ ಫುಲ್ ಮುಖ ಚೇಂಜಸ್ ಆಯಿತು. ಹುಡುಗ ಯಾವಾಗಲೂ ಸೋಮವಾರತನ ಮನೇಲಿ ಕುತ್ಕೊಂಡಿದ್ದವನು, ಅವರಮ್ಮ ಎಷ್ಟು ಹೇಳಿದ್ರು ಎದ್ದು ಮಾಡ್ತಾ ಇರಲಿಲ್ಲ ಕೆಲಸ. ಇವಾಗ ಅವ್ನ ಕೆಲಸ ಅವನೇ ಮಾಡ್ಕೊತಾನೆ. ಈಗ ಕೆಲ್ಸಕ್ಕೆ ಹೋಗ್ತಿದ್ದಾನೆ, ಹೊರಗಡೆ ಹೋಗಿ ದುಡಿಯೋಕ್ಕೆ ಹೋಗ್ತಿದ್ದಾನೆ. ಇವಾಗ ತುಂಬ ಆ್ಯಕ್ಟಿವ್ ಆಗಿದ್ದಾನೆ. ಮುಂಚೆಗಿಂತ ನೋಡಿದರೆ ಈಗ 100% ವಾಸಿಯಾಗಿದೆ ಸರ್. ನೀವು ಹೇಳಿ ಮೇಡಮ್. ಇಲ್ಲ, ಅಮ್ಮ ಹೇಳ್ದಂಗೆ ಇದ್ದಾನೆ ಇವಾಗ. ಅದೆಲ್ಲ ಏನೂ ತೊಂದರೆ ಇಲ್ಲ. ಅವ್ನ ಕೆಲಸ ಮಾಡ್ಕೊತಾನೆ, ಎದೊಳ್ತಾನೆ. ಅಂದರೆ ಸ್ವಲ್ಪ ಒಂಚೂರು ಬೆಳಗ್ಗೆ ಎದೊಳೋದು ಲೇಟು. ಇವಾಗ ಅವ್ನ ಕೆಲಸ ಅವನೇ ಮಾಡ್ಕೊತಾನೆ. ನಾನೇನು ಮನೇಲೇನು ಮಾಡೋಂಗಿಲ್ಲ. ಇವಾಗ ಅವನೇ ಮಾಡ್ಕೊತಾನೆ. ಏನು ಕೋಪ ಮಾಡ್ಕೊಳ್ಳೋದು, ಯಾವಾಗಲೂ ಒಂದೊಂದ್ಸರಿ ಕೋಪ ಮಾಡ್ಕೊತಾನೆ ಅಷ್ಟೇ, ಏನೂ ಇಲ್ಲ. ಇವಾಗ ಆರಾಮಾಗಿದ್ದಾನೆ, ಎಲ್ಲ ಇದು ಮಾಡ್ಕೊಂಡಿದ್ದಾನೆ. ನೈಟ್ ಹೊತ್ತು ಮಲಗಿದ್ರೆ ಸಾಕು ಒಂಥರ ಅಳೋದು, ಕೋಪ ಮಾಡ್ಕೊಳ್ಳೋದು, ನಿದ್ದೆಗಣ್ಣಲ್ಲೂ. ಆಮೇಲೆ ಮಲಗಿದ್ರೆ ನನ್ಗೆ ಹೊಡಿಯೋದು, ತೆಗ್ದು ಈ ಕಡೆಯಿಂದ ಆ ಕಡೆಗೆ ಯಾವಾಗಲೂ ದಬಾ ಕೊಡಿ, ಈ ಥರ ಎಲ್ಲ ಮಾಡೋನು. ಇಲ್ಲಿಗೆ ಬಂದಮೇಲೆ ಎಲ್ಲ ನಾರ್ಮಲ್ ಆಗುತ್ತೆ. ಎಲ್ಲೋ ಒಂದೊಂದ್ಸರಿ ಹಿಂಗೆ ದಬಾಕೊಂಡು ಮಲ್ಕೊತಾನೆ. ಇವಾಗ ಹೇಳಿದ್ದೆಲ್ಲ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊತಿದ್ದಾನಪ್ಪ, ಏನು ತೊಂದರೆ ಇಲ್ಲ, ಆರಾಮಾಗಿದ್ದಾನೆ. ಗೌಡ್ರದೇ ಒಂದು ಸ್ವಲ್ಪ ಪ್ರಾಬ್ಲಮ್ ಆಯ್ತಲ್ಲ, ಇನ್ನು ಇವನು ಸರಿ ಆಯಿತು. ಇವನ್ದೇನು ನನಗೆ ತೊಂದರೆ ಇಲ್ಲ. ಎಷ್ಟು ದಿವಸದಿಂದ ಈ ಥರ ಸಮಸ್ಯೆ? ಅಂದರೆ ಇವನಿಗೆ ಆಲ್ಮೋಸ್ಟು ನಾನು ಕಂಡಂಗೆ ಒಂದು 3 ವರ್ಷದಿಂದ ಈ ಥರ ಪ್ರಾಬ್ಲಮ್ ಆಗ್ತಾನೆ ಇತ್ತು. ಅಮಾಸೆ ಹುಣ್ಮೆ ಬಂದರೆ ತುಂಬ ಹುಷಾರಿಲ್ದಂಗೆ ಆಗೋದು, ಇದು ಮಾಡ್ದಂಗೆ ಆಗೋದು. ಈ ಸರಿಲೇ ಅಮಾಸೆಯಲ್ಲಿ ಹುಣ್ಮೇಲಿ ಸ್ವಲ್ಪ ಫ್ರೀಯಾಗಿದ್ದಾನೆ. ಇಲ್ಲಿಗೆ ಬಂದು ಅಮ್ಮನ ಹತ್ರಕ್ಕೆ ಬಂದು ಹೋದ್ಮೇಲೆ ಅಮಾಸೆ ಹುಣ್ಮೆ ಬತ್ತಿದ್ರು ಸಾಕು ಮಲ್ಕೊಳ್ಳೋದು, ಹೇಳಿದ ಮಾತೇ ಕೇಳಲ್ಲ, ಕಿರ್ಚಾಡೋದು, ಕೂಗಾಡೋದು, ನಾನು ಹೊಟ್ಟೋಗ್ತೀನಿ ಹೋಗು, ಸತ್ತೋಯ್ತೀನಿ ಹೋಗು, ಇದೇ ಒಂದು ಬಾಯಲ್ಲಿ ಬರ್ತಾ ಇದ್ದೀನಿ. ಇವಾಗ ಅಮ್ಮನ ಬಂದಿತ್ತವಿಂದ ಏನೂ ಇಲ್ಲ. 1.5 ತಿಂಗಳಿಂದ ಆರಾಮಾಗಿದ್ದಾನೆ. ಅವ್ನ ಕೆಲಸ ಅವ್ನು ಮಾಡ್ಕೊತಾನೆ, ಕೆಲ್ಸಕ್ಕೂ ಹೋಗ್ತಾ ಇದ್ದಾನೆ. ಹೊರಗಡೆ ಕೆಲ್ಸಕ್ಕೆ ಹೋಗ್ತಾ ಇದ್ದ, ಅಲ್ಲೇನೋ ಒಂಥರ ಕಡೆ ಮುಂದೆ ಬಿದ್ದು ಒಂದು ಸ್ವಲ್ಪ ಕಾಲೇಟ್ ಆಯಿತು, ಅಲ್ಲೂ ಕೆಲಸ ಬಿಟ್ಬಿಟ್ಟ, ಇಂಟ್ರೆಸ್ಟೇ ಬರಲಿಲ್ಲ. ಇವಾಗ ಏನಿಲ್ಲ ಸರ್, ಆರಾಮಾಗಿದ್ದಾರೆ. ಇದು ಏನು ಗಾಳಿನ ಏನು ನಮಗೆ? ಗಾಳಿ ಸರ್, ಅದು ಮಾಟ ಮಂತ್ರದಿಂದ ಮಾಡಿ ಗಾಳಿ ಕಲಿಸಿದ ಹುಡುಗನಿಗೆ. ಏನೋ ಒಂದು ಸೇಡು
ಸೇಡ್ ತೀರ್ಸ್ಕೊಳ್ಳೋಕ್ಕೋಸ್ಕರ ಅದು ಮಾಡಿ ಕಳಿಸಿದ್ದಾರೆ. ಅದನ್ನು ನಾವೆಲ್ಲ ರಿಮೂವ್ ಮಾಡಿದ್ದೀವಿ. ಅಂದರೆ ಎಲ್ಲೆಲ್ಲ ಸುತ್ತದೆ ಅಪ್ಪ, ನಾನು ಎಲ್ಲೋ ಅವನಿಗೆ ಎಲ್ಲೋ ಇಂಥವು ನನಗೆ ಈ ಥರ ಆಗಿದೆ ಆ ಹುಡುಗನಿಗೆ ಅಂತ ಹೇಳಲಿಲ್ಲ. ಸುಮ್ಮನೆ ದುಡ್ಡು ಖರ್ಚು ಮಾಡೋದು, ಸರಿಯಾಗುತ್ತೆ ಹೋಗು. ಇಲ್ಲಿಗೆ ಬಂದಮೇಲೆ ಅಮ್ಮ ಇದು ಮಾಡಿದ್ಮೇಲೆ ಕಣ್ಣಾರ ನಾನೇ ನೋಡಿದ್ಮೇಲೆ ನನಗೆ ನಂಬಿಕೆ ಬಂತು. ಅದು ತೆಗೆದ ತಕ್ಷಣ ನನ್ನ ಮಕನೂ ಚೇಂಜ್ ಆಯಿತು. ಫುಲ್ಲು ನೋಡಿದ್ರೆ ನೀವು ಅವರು ವೇಲ್ ಕಾಣ್ತಿದ್ದೀರ ಬ್ಲಾಕು, ಆ ಥರ ಆಗಿತ್ತು. ಮತ್ತು ಸೊರಿಕೊಂಡು ಹಂಗೆ ಕುತ್ಕೊಳ್ಳೋದು ಮಲ್ಕೊಳ್ಳೋದು ಆ ಥರ ಮಾಡ್ತಾಯಿದ್ದೆ. ಇವಾಗ ಮನೇಲೂ ಅಷ್ಟೇ, ಅವ್ನು ಕೆಲಸವನ್ನು ಮಾಡ್ಕೊತಾನೆ, ನಮಗೂ ಆಗಿದ್ದು ಮಾಡ್ತಿದ್ದಾನೆ, ಏನು ತೊಂದರೆ ಇಲ್ಲ. ಇವಾಗ ಆರಾಮಾಗಿದ್ದಾನೆ, ಚೆನ್ನಾಗಿದ್ದಾನೆ, ಸಪೋರ್ಟಿವ್ ಆಗಿದ್ದಾನೆ. ಊಟ ಮಾಡ್ತಿರ್ಲಿಲ್ಲ ಸರಿಯಾಗಿ, ಇದು ಮಾಡ್ತಿರ್ಲಿಲ್ಲ, ಎಲ್ಲ ಇವಾಗ ಚೆನ್ನಾಗಿದೆ. ಅವನದೇನಿಲ್ಲ ಸ್ವಾಮಿ, ಆರಾಮಾಯ್ತು, ಚೆನ್ನಾಗಿದ್ದಾನೆ, ಖುಷಿ ಆಯಿತು. ಮಾತಾಡಪ್ಪ, ನಿಮ್ಗೆ ಏನು? ಇಲ್ಲಿ ನಂಗೆ ಬರೋಕ್ಕಿಂತ ಮುಂಚೆ ಆ್ಯಕ್ಟಿವ್ ಆಗಿರಲಿಲ್ಲ ನಾನು. ಮತ್ತು ಕೆಲಸ ಮಾಡ್ತಿದ್ದೆ ಹೊರಗಡೆ. ಅಲ್ಲಿ ನನಗೂ ಅವ್ರಿಗೂ ಸ್ವಲ್ಪ ನನ್ನ ಕಂಡ್ರೆ ಒಂಥರ ಇದು ಮಾಡೋರು. ಅದಕ್ಕೆ ನನಗೂ ಇದಾಗ್ಬಿಟ್ಟು ನಾನು ಬಿಟ್ಬಿಟ್ಟು ಬಂದ್ಬಿಟ್ಟೆ. ಅಲ್ಲಿ ಬಂದಮೇಲೆ ಇಲ್ಲಿ ಫುಲ್ಲು ಲೇಸಿ ಆಯ್ತಿದ್ನಲ್ಲ, ಹೀಗೆ ಮನೇಲಿ ಕೂತ್ಕೊಂಡು ಇದು ಮಾಡ್ತಿದ್ದೆ. ಆವಾಗ ನಮ್ಮಮ್ಮ ಯಾವಾಗಲೂ ಅಳೋರು, ಹಿಂಗೆ ಇದು ಮಾಡ್ತಿದ್ದೆ ಅಂತ. ಅವಾಗ ಬಂದು ಕರ್ಕೊಂಬಂದರು. ಅವಾಗಿಲ್ಲ, ಅಮ್ಮನ ಹತ್ರ ಬಂದಮೇಲೆ ನನಗೆ ಎಲ್ಲ ಕ್ಲಿಯರ್ ಆಗಿದ್ದೀನಿ, ಈಗ ಆ್ಯಕ್ಟಿವ್ ಆಗಿದ್ದೀನಿ. ಒಂದು ತಡೆ ವರ್ಷದ್ಮೇಲೆ ಫುಲ್ ಎಲ್ಲ ಕ್ಲಿಯರ್ ಆಗಿದ್ದೀನಿ. ಈಗ ಕೆಲಸನೂ ಸಿಕ್ಕಿದೆ, ಎಲ್ಲ ಆಗ್ತಿದೆ. ಬಾಡಿ ಮೊದಲು ಯಾವ ಥರ ಇರೋದು, ಈಗ ಯಾವ ಥರ ಫ್ರೆಶ್ ಬಾಡಿ? ಇವಾಗ ಬಾಡಿ ಫುಲ್ ಫ್ರೆಶ್ ಆಗಿದೆ. ಮುಂಚೆ ಆದರೆ ಸ್ವಲ್ಪ ವೆಯ್ಟೇಜ್ ಇತ್ತು, ಭಾರ ಒಂಥರ ಅನಿಸ್ತಿತ್ತು. ಈಗಂತೂ ಫುಲ್ ಆ್ಯಕ್ಟಿವ್. ತಲೆನೋವು ಬರೋದು, ಕಣ್ಣೆಲ್ಲ ಕೆಂಪಾಗೋದು, ಹಂಗೆಲ್ಲ ಆಗ್ತಿತ್ತು ಹೊರಗಡೆ ಹೋದರೆ. ಈಗ ಏನೂ ಆಗ್ತಿಲ್ಲ. ಗಾಡೀಲಿ ಹೋದ್ರೆ ಎಲ್ಲಾದರೂ ಒಂದಷ್ಟು ದೂರ ಹೋದ್ರು ಬಸ್ಸಲ್ಲಿ ಫುಲ್ಲು ಮಕ ಎಲ್ಲ ಇದು ಬ್ಲಾಕ್ ಬಂದ್ಬಿಡೋದು, ಕಣ್ಣೆಲ್ಲ ರೆಡ್. ಈ ಮಕ ಇರಲೇ ಇಲ್ಲ, ಫುಲ್ಲು ಅಮ್ಮ ಬಂದಿದ್ದೀನಿ ಆ ಥರ ವೇಲ್ ಅವರೇ ನೋಡಿದ್ದಾರೆ, ಈ ಥರ ವೇಲ್ ಥರ ಆಗ್ಬಿಟ್ಟಿತ್ತು ಅವ್ನ ಮಕ ಫುಲ್ಲು. ಚೇಂಜಸ್ ಕಾಣಿಸಿದ್ರು. ಓಕೆ, ಒಳ್ಳೆಯದು. ಪೂಜೆ ಮಾಡೋದ್ರಲ್ಲಿ ಇಂಟ್ರೆಸ್ಟ್ ಬಿಟ್ಬಿಟ್ಟಿದ್ದ, ಎಲ್ಲ ಇಂಟ್ರೆಸ್ಟ್ ಬಿಟ್ಬಿಟ್ಟಿದ್ದ. ಒಂದು 6 ತಿಂಗಳಿಂದ ಈಚೆಗೆ ತುಂಬ ಇದಾಗೋಗ್ಬಿಟ್ಟಿದ್ದ. ಇವಾಗ ಅಮ್ಮನ ಹತ್ರ ಬಂದಮೇಲೆ ಇವಾಗ ಏನಿಲ್ಲ, ಇದು ಮಾಮೂಲಿ 6 ಗಂಟೆಗೆ ಎದ್ದೊಳ್ತಾನೆ, ಪೂಜೆ ಮಾಡ್ತಾನೆ. ಅವ್ನ ಕೆಲಸ ಏನಿದೆ ಇವಾಗ ಮಾಡ್ಕೊತಿದ್ದಾನೆ. ಮೊದಲು ಇಷ್ಟು ಮಾಡ್ತಾ ಇರಲಿಲ್ಲ. ಒಂದು 3 ವರ್ಷದಿಂದ ಈಚೆಗೆ, ಮೊದಲು ಚೆನ್ನಾಗೇ ಇದ್ದ, ಒಂದು 3 ವರ್ಷದಿಂದ ಈಚೆಗೆ ಆ ಥರ ಆಗಿತ್ತು.